ರನ್ ಜೈ ಹೋ ಏಸು ಜೀವಂತ ಕ್ರೈಸ್ತ ಧರ್ಮದ ಭವ್ಯ ರ್ಯಾಲಿ ಜರುಗಿತು. ಏಪ್ರಿಲ್ 4, 2026ರಂದು ಬೆಳಗ್ಗೆ 1 ಗಂಟೆಗೆ ರನ್ ಜೈ ಹೋ ಎಂಬ ವಿಶೇಷ ಸುವಾರ್ಥ ಕಾರ್ಯಕ್ರಮ ಮತ್ತು ಕ್ರೈಸ್ತ ಧರ್ಮದ ಭವ್ಯ ರ್ಯಾಲಿ ನಡೆಯಿತು. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಒಗ್ಗಟ್ಟಿನಿಂದ ಆಚರಿಸುವುದಾಗಿತ್ತು. ಭಕ್ತರು ಉತ್ಸಾಹದಿಂದ ಭಾಗವಹಿಸಿ ಪುನರುತ್ಥಾನಗೊಂಡ ಕರ್ತನಾದ ಯೇಸುವಿನಲ್ಲಿ ಎದ್ದೇಳಿ, ಓಡಿ ಮತ್ತು ಆನಂದಿಸಿ ಎಂಬ ಸಂದೇಶವನ್ನು ಸಾರಿದರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ, ಸ್ತುತಿ ಗೀತೆಗಳು ಮತ್ತು ಸುವಾರ್ಥ ಸಂದೇಶಗಳು ಪ್ರಮುಖವಾಗಿ ನಡೆದವು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SP ಟೈಮ್ಸ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಪರವಾಗಿಲ್ಲ, ಮೌನವಾಗಿರಿ. ಓಕೆ, ಮೌನವಾಗಿರೋಣ. ಇವಾಗ ಬೋಲೋ ಯೇಸು ಮಸೀಹ್ ಕೇಳುವಾಗ ನಿಮ್ಮ ಕೈಲಿದ್ದ ಬೆಲೂನು ಮತ್ತು ಈ ಪಾರಿವಾಳಗಳನ್ನು ಶಾಂತಿಯ ಸಂಕೇತವಾಗಿ ನಾವು ಹಾರಿಕೊಳ್ತೇವೆ. ಬೋಲೋ ಯೇಸು ಮಸೀಹ್ ಕಿ ಜೈ, ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಸೀಹ್ ಕಿ. ಇವಾಗ ಕೈ ಜೋಡಿಸಲಿಕ್ಕೆ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಗಿಂತ ಮುಂಚಿತವಾಗಿ ಯುವಜನರೇ, ನೀವೆಲ್ಲರೂ ಈ ರನ್ ಫಾರ್ ಜೀಸಸ್ ಇದರ ಶೋಭೆಯಾಗಿದ್ದೀರಿ. ಇವತ್ತು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ಪ್ರತಿದಿನವೂ ಯೇಸು ಕಲಿಸಿದ ವಾಕ್ಯವನ್ನು ಎತ್ತಿ ಹಿಡಿಯುವವರಾಗಿರಿ, ಸತ್ಯವಂತರಾಗಿರಿ, ನ್ಯಾಯನೀತಿಗಾಗಿ ದುಡಿಯುವವರಾಗಿರಿ. ನಮ್ಮ ಕ್ರೈಸ್ತ ಸಭೆ ಏನಿದೆ ಅಂತ, ನಮ್ಮ ವಿಶ್ವಾಸ ಏನಿದೆ ಅಂತ ನಿಮ್ಮ ಸಾಕ್ಷಿ ಜಗತ್ತಿಗೆ ಇದು ಸಾಕ್ಷಿಯಾಗಿರಲಿ ಅಂತ ನಿಮಗೆಲ್ಲರಿಗೂ ಕರೆ ನೀಡುತ್ತೇನೆ. ಮತ್ತು ಯುವಜನರೇ, ನೀವೇ ನಮ್ಮ ಧರ್ಮಸಭೆಯ ಶೋಭೆ. ಇವತ್ತು ಮಾತ್ರ ಅಲ್ಲ, ಯಾವಾಗಲೂ ಧರ್ಮಸಭೆಯೊಂದಿಗೆ ಇದ್ದು ಪ್ರಭು ಕ್ರಿಸ್ತರನ್ನು ಮಹಿಮೆ ಪಡಿಸುವವರಾಗಿರಿ. ಈ ಸಂದರ್ಭದಲ್ಲಿ ನಮ್ಮ ಶ್ರೀಮಾನ್ ವಿಜಯ್ ಕೋರಿ ಅವರು ಇದಕ್ಕಾಗಿ ತುಂಬ ಶ್ರಮ ಪಟ್ಟಿದ್ದಾರೆ, ಮುಂದಾಳುತನ ವಹಿಸಿದ್ದಾರೆ. ಅವರು ನಮ್ಮ ಯುವ ನಾಯಕರು, ಅವರಿಗೆ ನಾನು ಹಾರ್ದಿಕ ಕೃತಜ್ಞತೆ ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಾಳೆ ಕೊಡೋಣ. ಹಾಗೆಯೇ ಇವರ ಜೊತೆ ಫಾದರ್ ಸ್ಟ್ಯಾನಿ ಅವರು, ಹಾಗೆಯೇ ನಮ್ಮ ಸಿಮಿಯನ್ ಸ್ಯಾಮ್ಯುಯಲ್ ಕಾರ್ಯದರ್ಶಿಗಳು ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ, ಅವರು ಕೂಡ ಇವತ್ತು ಪರ್ಮಿಷನ್ ತೆಗೆದುಕೊಳ್ಳುವ ಸಲುವಾಗಿ ಇತರ ವಿಷಯಗಳಿಗಾಗಿ ತುಂಬ ಶ್ರಮ ಪಟ್ಟಿದ್ದವರಾಗಿದ್ದಾರೆ. ಅವರಿಗೂ ನಾವು ಕೃತಜ್ಞತೆ ಸಲ್ಲಿಸೋಣ. ಪೊಲೀಸ್ ಇಲಾಖೆಯವರಿಗೆ ಮತ್ತು ಪತ್ರಕರ್ತರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಮತ್ತು ಮತ್ತೊಮ್ಮೆ ಎಲ್ಲರಿಗೆ, ನಿಮಗೆಲ್ಲರಿಗೂ, ದೊಡ್ಡವರಿಗೆ, ಚಿಕ್ಕವರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ನನ್ನ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಪ್ರಭು ಯೇಸು ತಮ್ಮ ಪುನರುತ್ಥಾನದ ಮೂಲಕ ಶಾಂತಿಯನ್ನು ತಂದರು. ಇವಾಗ ನಾವು ಶಾಂತಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರೂ ದಯವಿಟ್ಟು ಕಣ್ಮುಚ್ಚಿರಿ. ಲೋಕರಕ್ಷಕರಾದ ಪ್ರಭು ಯೇಸುವೆ, ನಿಮ್ಮ ಪುನರುತ್ಥಾನ, ನಿಮ್ಮ ವಿಜಯ, ನೀವು ಮೃತ್ಯುಂಜಯರಾಗಿರುವುದು, ಮರಣವನ್ನು ಜಯಿಸಿರುವುದು, ಈ ಹಬ್ಬದ ಸಂದೇಶವನ್ನು ತೆಗೆದುಕೊಂಡು ನಾವು ಸುಂದರವಾಗಿ ಇವತ್ತಿನ ಈ ಮೆರವಣಿಗೆ ರನ್ ಫಾರ್ ಜೀಸಸ್, ಕ್ರಿಸ್ತನಿಗಾಗಿ ಓಟ, ಇದರಲ್ಲಿ ಉತ್ಸಾಹದಲ್ಲಿ ನಾವು ಭಾಗವಹಿಸಿದ್ದೇವೆ. ಈ ಒಂದು ಅವಕಾಶ ನೀವು ನಮಗೆ ನೀಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ. ಪ್ರಭು, ನೀವು ಪುನರುತ್ಥಾನರಾಗಿ ನಿಮ್ಮ ಶಿಷ್ಯರಿಗೆ ದರ್ಶನ ಕೊಟ್ಟಾಗಲೆಲ್ಲ ನೀವು ಹೇಳಿದ ಮೊದಲ ಮಾತು, ಶಾಂತಿ ನಿಮ್ಮೊಡನೆ ಇರಲಿ. ಆ ಶಾಂತಿಯನ್ನು ನಾವು ಬೇಡಿಕೊಳ್ಳುತ್ತೇವೆ. ಇವತ್ತು, ನಾಳೆ, ಈ ದಿನಗಳಲ್ಲಿ ನಾವು ಯಾರಿಗೂ ಭೇಟಿಯಾದಾಗ ಶಾಂತಿ ನಿಮ್ಮೊಡನೆ ಇರಲಿ ಅಂತ ನಿಮ್ಮ ನಾಮದಲ್ಲಿ ನಾವು ಬೇಡುವವರಾಗಿದ್ದೇವೆ. ಆದುದರಿಂದ ಪ್ರಭು ಯೇಸುವೆ, ನಮ್ಮನ್ನೆಲ್ಲ ನಿಮ್ಮ ಶಾಂತಿ ದೂತರನ್ನಾಗಿ ಮಾರ್ಪಡಿಸಿರಿ ಎಂದು ಬೇಡುತ್ತೇವೆ. ಮತ್ತು ನೀವು ತಂದ ಶಾಂತಿ
ಈ ವಿಶ್ವದಲ್ಲಿ ಎಲ್ಲೆಡೆ ಹರಡಲಿ, ಯುದ್ಧಗಳು ನಿಂತು ಹೋಗಲಿ, ದೇಶಗಳೊಡನೆ ನಡುವೆ ಶಾಂತಿ ಸ್ಥಾಪನೆಯಾಗಲಿ. ನಮ್ಮ ದೇಶಗಳಲ್ಲಿ ಕೂಡ ಅಂತರ್ಧರ್ಮೀಯ ಕಲಹಗಳು ಎಂದು ಉದ್ಭವಿಸಿದಂತೆ ನಮ್ಮ ನಾಯಕರಿಗೆಲ್ಲ, ಧಾರ್ಮಿಕ ನಾಯಕರಿಗೆ ಮತ್ತು ನಮ್ಮ ರಾಜಕೀಯ ನಾಯಕರಿಗೆ ಒಳ್ಳೆಯ ಪ್ರಜ್ಞೆ ಕೊಡಿರಿ. ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲಿ, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವ ನಮ್ಮ ಸಂವಿಧಾನವನ್ನು ಈ ನಮ್ಮ ಮುಖಂಡರು, ಈ ನಮ್ಮ ನಾಯಕರು ಎಲ್ಲ ಸಮಯದಲ್ಲಿ ಎತ್ತು ಹಿಡಿಯುವಂತಾಗಲಿ. ಈ ದೇಶದಲ್ಲಿ ಶಾಂತಿ ಇರಲಿ, ಈ ದೇಶದಲ್ಲಿ ಶಾಂತಿಯ ಮೂಲಕ ಸಮೃದ್ಧಿ ಬರಲಿ ಎಂದು ನಾವು ಬೇಡಿಕೊಳ್ತೇವೆ. ಆದುದರಿಂದ ಪ್ರಭು, ನಾವು ಒಂದು ಸಣ್ಣ ಸಮುದಾಯ, ಆದರೆ ನಮ್ಮ ಪ್ರಾರ್ಥನೆ ನೀವು ಆಲಿಸುತ್ತೀರಿ ಎಂಬ ನಮ್ಮ ವಿಶ್ವಾಸ. ನಾವು ನಮಗಾಗಿಯೇ ಪ್ರಾರ್ಥಿಸುತ್ತಿಲ್ಲ, ನಾವು ಎಲ್ಲ ಜನರಿಗಾಗಿ, ಭಾರತದ ಎಲ್ಲ ಜನರಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರನ್ನೂ ಆಶೀರ್ವದಿಸಿರಿ, ಅಂತರ್ಧರ್ಮೀಯ ಶಾಂತಿ ಇರಲಿ, ದೇಶದ ಎಲ್ಲ ಜನತೆಯ ನಡುವೆ ಸಮೃದ್ಧಿ ಎದ್ದು ಕಾಣಲಿ ಎಂದು ನಾವು ಬೇಡುತ್ತೇವೆ. ನಮ್ಮ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಾಗಲಿ. ವಿಶೇಷವಾಗಿ ಇಲ್ಲಿ ಇದ್ದ ಕ್ರೈಸ್ತ ಬಾಂಧವರು ನಾವು ಪ್ರತಿಯೊಂದು ಕುಟುಂಬಕ್ಕೆ ಶಾಂತಿ ಬೇಡುತ್ತೇವೆ. ಎಲ್ಲ ಸಭೆಗಳು ಒಟ್ಟಾಗಿ ಇದೇ ರೀತಿ ಆಗಾಗ್ಗೆ ಕೂಡಿ ಬರುವ ಸಂತೋಷ ನಮಗೆ ನೀಡಿರಿ. ನಮ್ಮಲ್ಲಿ ಇರುವ ವೈಮನಸ್ಯ ದೂರ ಮಾಡಿರಿ. ಪ್ರೀತಿಯಿಂದ ನಾವು ನೆಲೆಗೊಳ್ಳುವಂತೆ, ನಿಮ್ಮ ಪ್ರೀತಿಗೆ, ನಿಮ್ಮ ಶಾಂತಿಗೆ ನೀವು ಕೊಡುವ ದಯೆ, ನಿಮ್ಮ ಕ್ಷಮೆ